അസ്സലാമു അലൈക്കും. ഇന്നത്തെ റെസിപ്പി ഇത് മക്കൾക്ക് ಟಿಫಿನ್ಗೆ പോകും പിന്നെ ನಂಗೆ ಸುಬೈക്ക് ಬ್ರೇಕ್ಫಾಸ್ಟ್ಗೂ ಓಡು ಜವತ್ತ ನಾಷ್ಟಕ್ಕೂ ಓಡು ಚುಮ್ಮೆ നല്ല ಟೇಸ್ಟ್ ಹೊಡಿದ್ದವ. ಇದು ಪಾಸ್ತಾ ಚೆನ್ನಾಗಿ ಇದು ಹೋಮ್ ಮೇಡ್ ಪಾಸ್ತಾ. ಇದರ ಪಾಸ್ತಾ ಉಂಡಲ್ಲೇ ಅದು ರೆಡಿಯೋ ಉತ್ಲೆ ಹಾಕಿದ್ದು ഇതിപ്പോൾ ಹಾಕ್ಳೆಯನಂತ ನೋಕ್ಕ. ಇದು ನಾ ಗೋಧಿ ಪಿಟ್ಟಿಡ್ತಿರೋ ಗೋಧಿ ಪಿಟ್ಟಿಲ್ದು ಹಾಕ್ಯದು. ಇದು ನಾ ಫಸ್ಟ್ ಮುಂಜಾಂಡನ್ನು ಹಿಂಗನೆ ಹಾಕಿಟ್ಟು ತಿನ್ನೋಗು ಕಾಯ್ಕಿಡೋದು ಕಾಟಿನ ಎಣ್ಣೆಲಿ ಹಿಂಗಂಥದ್ದು ಹಾಕಿಟ್ಟು ಇದು ಮೇ ಪಿಟ್ಟು ಕೊಲ್ಚಿಟ್ಟು ಅದಕ್ಕೆ ಮಾತ್ರ ನಾನು ನೆಯ್ಯಿ ಇಟ್ಟಿದ್ನೆ. ಇದಕ್ಕೆ ನೆಯ್ಯಿ ಅಂದು ಇಡೋಣ ಅಂತಿಲ್ಲ. ಚೆನ್ನಾಗಿ ಇದು ನಂಗೆ ತಣ್ಣೀಲಿ ಬೇಪಟ್ಟು ಉಂಡಲ್ಲಿ ಅದಕ್ಕೆ ಇಟ್ಟು ಇದ್ರೆ ಎಂದ್ರಕ್ಕೊಂಡು ಚೆನ್ನಾಗಿ ಆ ಪಿಟ್ಟು ಅಂಗನೆ ಮೇಲೆ ನಂಗೆ ಕೊಲ್ಚಿಟ್ಟು ಅದ್ರ ಉಂಡೆ ಹಾಕಿಟ್ಟು ಉದ್ದತ್ತು ರೋಲ್ ಹಾಕಿಟ್ಟು പിന്നെ ഇങ്ങനെ പോർക്കുക ഇങ്ങനെ ആക്കിയിട്ട് മടക്കിയിട്ട് എടുക്കണം. ഇങ്ങനെ മെല്ലെ ആക്കി വെക്കണം. ഇതിങ്ങനെ ಹಾಕ್ಕೊಂಡಿക്കുമ്പോൾ ನಂಗೆ ತಣ್ಣಿ ಬೇಕೋ ಬಿಚ್ಚಿಟ್ಟಿಕ್ಕೊಂಡು ಚೆನ್ನಾಗಿ ನಂಗೆ ಎತ್ತರ ಆಕಡ ನೋಕಿಟ್ಟು ಹತ್ರ ಮೇ ತಣ್ಣಿ ಬೇಕೋ ಬೇಕೋಣ ಇತ್ತಲ್ಲಿ ಯಾರಪ್ಪಲೆ ಮೇ ತಣ್ಣಿ ಬೇಕೋಣ ಚೆನ್ನಾಗಿ ತಣ್ಣಿ ಯಾರ ಬೆಚ್ಚು ತಿಕ್ಕೊಂಡು ನಂಗೆ ಚೆನ್ನಾಗಿ ಕುರಿ ഒരു ലോട്ട് ജനലോട്ട് അങ്ങനല്ല ഒരു 3-4 ലോട്ട് തണ്ണി പെച്ചോണ്ട് ഇരിക്കണം. ആ തണ്ണി ഒത്തല് ഉപ്പു പിന്നെ ഒത്തല് എണ്ണ വിത്തണം. പിന്നെ ಇದ್ರೆ ನಂಗೆ ಹಾಕಿ വെച്ചിರಲಿ ಅಂಥದ್ದು ಈ ಪಾಸ್ತಾ ಆದರೆ ಈ ತಣ್ಣಿ ನಲ್ಲ ಪೆಚ್ಚೊಂಟು ಬರುമ്പോൾ ಇಡೋಣ. ಖಾಲಿ ತಣ್ಣಿ ಬೆಚ್ಚ ಸತ್ತಿಗಿಡುತ್ತೀರ ಅದು ಮುದ್ದೆವು നല്ല തണ്ണി പയച്ചോണ്ടിരിക്കുമ്പോൾ ഇത് ನಂಗೆ ಹಾಕಿ വെച്ചു ഈ പാസ്തത്തെ ഇട്ടിട്ട് അത് നല്ല പേക്കടല്ലേ. അപ്പോൾ ഇതിങ്ങനെ ഗട്ടിയോടുക ಚೆನ್ನಾಗಿ ಎಂದು ಕಲಂಗಲ್ಲೇ ഒന്നൊന്ന് പത്തില്ല എന്തും ആവില്ല. അത് കഴിട്ടിട്ടല്ലേ എണ്ണ ഇടണം. ഇതിപ്പോൾ ഒരു 10 നിമിഷം ഇതിൽ ಬೇವണം ಚೆನ್ನಾಗಿ. പിന്നെ ಇದ್ರ 2 ನಿಮಿಷ ಮಾತ್ರ ಮಸಾಲೆಯಲ್ಲಿ ಬೇವು ಬಿಟ್ರಲ್ಲಿ ಅದಕ್ಕೆ ಇಡ್ಲಿ നല്ല ಬೆಂದಿಟ್ಟಿಕ್ಕೊಂಡಿದ್ದು. ഇത് നല്ല വെന്തൽ പിന്നെ ഇദ്രದ್ದು തണ്ണി അരച്ചിട്ട് എടുക്കണം. എടുത്തിട്ട് ഒരു അരപ്പകിടണം. തണ്ണി അരപ്പ ഉണ്ടല്ലേ ಅದಕ್ಕಿಡണം. ಇದರಲ್ಲಿ ഇങ്ങനെ എടുത്തിട്ട് അരപ്പകിട്ടിട്ട് പിന്നെ അത് കുറത്തിൽ ചപ്പ തണ്ണി ബീറ്റിട്ട് വീക്കണം. ಚೆನ್ನಾಗಿ ഒന്നൊന്ന് 10 തീരാനിട്ട് ചപ്പ തണ്ണി ബീറ്റിട്ട് അതിൽ വെച്ച് ಬಿಡೋಣ. ഒരു സൈഡിൽ അത് ಚೆನ್ನಾಗಿ ಮಸಾಲೆ ಹಾಕೋ ಇನ್ನೊಂದು ಈ ತಣ್ಣೀರೆಲ್ಲ ಮಾತ್ರ ಹರಿಕೊಂಡಿದ್ದು ಚಂದ ತಣ್ಣಿ ಬೀತಿಟ್ಟಾಯಿ. പിന്നെ ഇതിങ്ങനെ പോർക്കിൽ ಅದರ ಅಕ್ಕಡಲ್ಲೇ ಅದು ಸ್ಲಾಬತ್ಲಾಕು ಕೊಡವ ಮಕ್ಕಳು ಕೊಡ್ತೇಂಗ ಮಕ್ಕಂಗ ಕಲ್ಚಪ್ಪಲೆ ಅದ್ರ ಹಾಕಿಟ್ಟು എടുക്കടാറ് അത്ര സ്ലാബത്തിലാക്ക. ഇപ്പോൾ ഒരു ഗ്യാസിൽ വെച്ചിട്ട് ಅದಕ್ಕೆ ഒരത്തಲ್ಲಿ ಎಣ್ಣೆ ಬಿತ್ತണം. ഒരു 2 ಚಮಚದತ್ರ ಎಣ್ಣೆ ಬಿತ್ತണം. ಏ ಎಣ್ಣೆ ಮಾವುಡ್ರಿ ಪೇಂಡ ಅವಡು ತೇಂಗ ಎಣ್ಣೆ ಅವಡು ಇಲ್ಲಂಗೆ ನೆಯ್ಯ ಹೆಂಗು ಅದು ಮಾವುಡು. ಇപ്പം ಅದಕ್ಕೆ ഒരു ಚಮಚದತ್ರ ಜೀರಿಗೆ ಇಟ್ಟಿಟ್ಟು ಅತ್ತಲ್ಲಿ ಕಾಯಿಂಬತ್ತಿಗೂ ಬೆಳ್ಳುಳ್ಳಿ ನಂಗೆ ಚಿರಿಚಿರಿಗೆ ಹಾಕಿ ಕಟ್ಟಾಕಿ വെച്ചിട്ട് ഇക്കണം. തോലെടുത്തിട്ട് അതിടണം. അതിൽ പിന്നെ ഒരത്തില് ഇഞ്ചി ഇടണം, ഒരു ചെറിയൊരു പീസ്. ഇത് ഇങ്ങനെ അല്ലാണ്ടെങ്കിൽ ഇഞ്ചി ಬೆಳ್ಳುಳ್ಳಿ പേസ്റ്റ് ഞങ്ങൾ അതിട്ടെങ്കിൽ ഓടും. ഇത് മാത്രം ಬೆಳ್ಳುಳ್ಳಿ എല്ലാം ഇങ്ങനെ ഇട്ടെങ്കൊണ്ടല്ലേ ഞങ്ങൾ ചില്ലി മഞ്ചൂരി ആക്കുമ്പോൾ ഇടുക അങ്ങനെ ഓടും നല്ല ഓടും. ഇങ്ങനെ കട്ടാക്കിയിട്ട് ഇടണം. ഇത് കാഞ്ഞം വരുമ്പോഴത്തേക്ക് ഒരു 2 കായ്മുളക് ഇടണം. ನಾನಿದಕ್ಕೆ 2 ಕಾಯಿಮಲು ಇಟ್ಟರೆ ಚೆನ್ನಾಗಿ പിന്നെ മുളകുപൊടി പൊടിയെല്ലാം ഇടുന്നുണ്ട് ಅದಕ್ಕೆ ഇട്ട് ഇപ്പം ഇത് നല്ല തെല്ല് നല്ല കാഞ്ഞാൽ പിന്നെ ಇದಕ್ಕೆ ഒരു 2 നീറില്ലേ ഒരു ഞങ്ങൾ എത്ര ആക്കണം നോക്കിയിട്ട് ಅದಕ್ಕೆ മസാല ಹಾಕೋണം. ನಾನಿದು ഒരു 3-4 ಆಳು ತಿನ್ನರತ್ರೆ ಹಾಕಿನ ಅದಕ್ಕೆ ഒരു ನಬಲೆ ಬೆಲೆ 2 ನೀರುಳ್ಳಿ ಇಟ್ಟರೆ ಏನು ಪೂರ ಮಾತ್ರ ಕಟ್ಟಾಕಿಟ್ಟು ಇಡೋಣ. ഞങ്ങൾ ഈ ചിക്കൻ മസാല എല്ലാം ಹಾಕುമ്പോൾ ಹಾಕಡಲ್ಲೇ ತೇಪಲೆ. ഇപ്പോൾ ಇದನ್ನೆಲ್ಲ ಕಾഞ്ഞാൻ വരുമ്പോൾ ಇದಕ್ಕೆ 2 ಟೊಮೆಟೊ ഇടണം. ನಾನು ಇದಕ್ಕೆ 2 ಟೊಮೆಟೊ ಇಟ್ಟರೆ ഒന്ന് ഇങ്ങനെ മുറിച്ചിട്ടും ഇടാം, ഇല്ല എന്തെല്ലാം മിക്സിയിൽ എന്തെല്ലാം അದ್ರ ഗ്രൈൻഡ് ആക്കിയിട്ടും ഇടാം. ഇപ്പോൾ ടൊമാറ്റോ ഇട്ടല്ലോ പിന്നെ ಇದಕ್ಕೆ തെല്ല് ഒരു പാതി ನಾನು ക്യാരറ്റ് ഒരു ചെറിയൊരു ക്യാരറ്റ് പിന്നെ ഒരു 4-5 ബീൻസ് തെല്ല് സപ്പൂര കട്ടാക്കിയിട്ട് അതും ഇಟ್ಟರೆ ഞങ്ങൾ ಕ್ಯಾಪ್ಸಿಕಮ್ ಇಡ പിന്നെ ഇല്ലെങ്കിൽ ಬಟಾಣಿ ಇನ್ನಂಗೆ അതും ഇടാം. ഏത് തർക്കാരി ഇട്ടെങ്കിൽ ഓടും ಎಲ್ಲ ഇങ്ങനെ സെക്കൽ ಬೇವುടെ ಪಲ್ತದು. ഇപ്പോൾ ಇದಕ್ಕೆ തെല്ല് ഉപ്പിടണം ടേസ്റ്റ് തക്കന. ഞങ്ങൾ ಇದಕ್ಕೆ ഇട്ടിട്ടിക്കട ഉപ്പും പിന്നെ ಇದಕ್ಕಿടണം തെല്ല് മസാಲೆ. ഇപ്പം ഞാനിದ್ರ തന്നി ഉണ്ടല്ലേ ಅದ್ರ ನಾನು ತೂഞ്ഞിട്ടില്ലേ ಅದ್ರ ഒരു 3-4 ಚಮಚ ಇದಕ್ಕೆ ಬೀತಿರೆ ಏದು ഞങ്ങൾ ಅದು ಪಾಸ್ತಾ ಬೇಪಟ್ಟಿಯ ತನ್ನಿ ഉണ്ടല്ലേ ಅದ್ರ ಇದಕ್ಕೆ ಇಟ್ಟರು ഒരു 3-4 ಚಮಚ ಇಟ್ಟಲ್ಲಣ ಇಟ್ಟಿಟ್ಟು ತೆಲ್ಲ ഒരു 2 ನಿಮಿಷ ಮುಚ್ಚಿ ವയ്ക്കണം. എന്തിച്ചെന്ന് തർക്കാരി ಎಲ್ಲ ಬೇವೋಗೈ.
ನಾನು ಗೋಧಿ ಪಿಟ್ರೆ ಅಂಥದ್ದೇ ಒಂದು ಹಾಕಿದ್ನೆ ಫಸ್ಟಿಗೆ ಒಂದು ವೀಡಿಯೋ ಇಟ್ಟರೆ ಅದು ಹೆಂಗನ ಚೆಂದಂಗಾದ್ರು ಉಂಡೆ ಕೆಟ್ಟಿಟ್ಟು ನಂಗೆ ಉಂಡೆ ಹಾಕಿಟ್ಟು ಗೋಧಿ ಪಿಟ್ಟು ಅಲ್ಲನ್ನ ಕತ್ತರಿಲಿ ಚಿಚ್ರಿ ಹಾಕಿಟ್ಟು ಕಟ್ ಹಾಕ್ಡು ಈಗನ ಈ ಪೋರ್ಕ್ಲಿಂಗನೇ ಹಾಕಡಲ್ಲ ಮಡ್ಕಡು ಕತ್ತರಿಲಿ ಚಿಚ್ರಿ ಹಾಕಿ ಕಟ್ ಹಾಕಿಟ್ಟು ಅದ್ರ ಅಂಗನೆ ತನ್ನೆಲ್ಲಿ ಬೇವು ಬಟ್ಟಿಟ್ಟು ಹಿಂಗನೆ ಮಸಾಲೆ ಹಾಕಿಟ್ಟು ಇಡ್ರು ಅದು ನನ್ನ ವೀಡಿಯೋ ಉಂಟು ಇಪ್ಪ ಇದಕ್ಕೆ ನಾನು ತೆಲ್ಲ ಮಂಜಾಳ ಪುಡಿ ಪಿನ್ನ ಚಿಕನ್ ಮಸಾಲ ಉಂಡಲ್ಲಿ ನಂಗಲತಿ ಆ ಚಿಕನ್ ಮಸಾಲೆ ಇಟ್ಟರೆ ಎಂದಿಚ್ಚ ನಂಗೆ ಇಲ್ಲಂಗೆ ಜೀರಿಗೆ ಬಡಸೊಪ್ಪು ಗರಂ ಮಸಾಲೆ ಅಂತೆಲ್ಲ ಬೇರೆ ಬೇರೆ ಇರೋನಲ್ಲಿ ಅದಕ್ಕೆ ಆ ಚಿಕನ್ ಮಸಾಲೆ ಒಂದೇ ಇಟ್ಟಿಗೆ ಮೇಯೋಡು ಇದಕ್ಕೆ ನಾನು ತೆಲ್ಲ ಮಂಜಾಳ ಪುಡಿ ಪಿನ್ನೆ ಆ ಚಿಕನ್ ಮಸಾಲೆ ಇಟ್ಟರೆ ಹತ್ತರ ಇಟ್ಟಂಗೆ ಮೇಯೋಡು ಬೇನೆಂಗೆ ಮಕ್ಕೋಗು ಉಂಟ ಹೆಂಗೆ ತೆಲ್ಲ ಮ್ಯಾಗಿ ಮಸಾಲೆ ಇಟ್ಟಂಗೆ ನಲ್ಲೋಡು ಮಕ್ಕೋಗು ಏನೋ ಕೊಡ್ಕೊಡಂಗೆ ಅವ್ರು ತೆಲ್ ಟೊಮೆಟೊ ಸಾಸ್ ತೆಲ್ ಸೋಯಾ ಸಾಸ್ ಇಟ್ಟು ಹಂಗನೆ ಹಾಕಿ ಕೊಡ್ತೇಂಗು ಅವಡು ಹಿಂಗನೆ ಮೇನೆಲ್ಲ ಅವಡು ಇದಕ್ಕೆಂದು ಬೇರೆ ಎಂದು ಇಡೋಣ ಉಂಟಿಲ್ಲ ಇಪ್ಪ ನಾ ಚಿಕನ್ ಮಸಾಲೆ ಮಂಜಾಳ ಪುಡಿ ಇಟ್ಟಿಟ್ಟು ಒರ್ಕನಲ್ಲೇ ಮಿಕ್ಸ್ ಹಾಕಿಟ್ಟು ಇಪ್ಪ ನಂಗೆ ಬೇವು ಬಟ್ಟಿ ವೆಚ್ಚ ಪಾಸ್ತಾ ಉಂಡಲ್ಲಿ ಆದರೆ ಇದಕ್ಕಿಟ್ಟಿಟ್ಟು ನಲ್ಲ ಮಿಕ್ಸ್ ಹಾಕ್ಕೊಂಡು ಚಮ್ಮ ನಲ್ಲ ಟೇಸ್ಟ್ ಅವಡು ತಿನ್ನೋಗು ಮಕ್ಕೋಗು ಇಷ್ಟ ಹೊಡಿದವ ಒಂದು ಏನ ಪತ್ತಿಟ್ಲೆ ಕಟ್ಟ ಇಟ್ಲೆ ಎಂದು ಇಟ್ಲೆ ನಲ್ಲೆ ಮೇ ಚಂದ ಇಡೀ ಉಂಡಿತು ಇದಕ್ಕಿಪ್ಪ ஒரு பிடி ಕೊತ್ತಂಬರಿ ಸೊಪ್ಪು ಇಟ್ಟಿಟ್ಟು ಅದಕ್ಕೆ ಮಿಕ್ಸ್ ಹಾಕಿಟ್ಟು ಇಲ್ಚಿ ಬೆಚ್ಚಂಗೆ ಇತ್ತು നല്ല ഒരു ടേസ്റ്റിയായ ഒരു പാസ്ത റെഡിയാവും പത്രൊക്കെ വന്നത് റെഡിമെയ്ഡ് പാസ്ത എന്തുമല്ല ഇത് ഉത്ലി ആക്കിയ പാസ്ത ഞാനിത് കുറത്തിൽ ചില്ലി ഫ്ലേക്സും ഇട്ടുന്നെ ತೆಲ್ಲ ನಂಗೆ ಬೆಲಿ ಹಂಗೆ ಹೋಗುಂಟ ಹೆಂಗೆ ತೆಲ್ ಖಾರ ಯಾರ ಹೆಂಗನಲ್ಲ ಅವಡು ಬೇನೆ ತೆಲ್ ನಲ್ಲ ಮಲೋಡು ಪುಡಿ ಮೆಟ್ಟಲ್ಲ ನೋಕೋಗು ಚಂದ ಕಾಂಡಲ್ಲೇ ಏನ ತಿನ್ನೋಗು ಆನಮೆ ನಲ್ಲ ಇಕ್ಕಡದು ಭಾರಿ ಟೇಸ್ಟ್ ಇಕ್ಕಡವ ನೋಕಿರಲ್ಲ ಫ್ರೆಂಡ್ಸ್ ನೀವು ಈ ರೆಸಿಪಿ ಇಷ್ಟ ನೀವು ಅವ್ರ ಟ್ರೈ ಹಾಕ್ರು ಆನಮೆ ಈ ವಿಡಿಯೋ ಇಷ್ಟ ಲೈಕ್ ಹಾಕ್ರು ಶೇರ್ ಹಾಕ್ರು ಸಬ್ಸ್ಕ್ರೈಬ್ ಅವರು ಮತ್ತು ಬೆಲ್ ಬಟನ್ ಪ್ರೆಸ್ ಹಾಕ್ರು ಅಸ್ಸಲಾಮ್ ಅಲೈಕುಮ್ ಜಜಾಕಲ್ಲಾಹು ಖೈರ್.